ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಷಡ್ಯಂತರ, ಕುಕ್ಕರ್ಗೆ ವೋಟ್ ಹಾಕ್ಸಿದ್ರ ಜಮೀರ್. ಡಿಕೆ ಸರ್ಕಾರ ರಚನೆ ವೇಳೆಯೇ ಆಡಿಯೋ ವೈರಲ್. ಜಮೀರ್ಗೆ ಆಡಿಯೋ ಕಂಟಕ ಸ್ಟೋರಿ ಇದು. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಉಂಟಾಗ್ತಾ ಇದೆ. ಸಂಚಲನ ಮೂಡಿಸಿದೆ ವೈರಲ್ ಆಡಿಯೋ. ನ್ಯೂಸ್ 18 ಬ್ರೇಕ್ ಮಾಡಿದ ಆಡಿಯೋ ಈಗ ರಾಷ್ಟ್ರವ್ಯಾಪಿ ಸುದ್ದಿಯಲ್ಲಿದೆ. ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತಹ ಆಡಿಯೋ ಇದು. ವೈರಲ್ ಆಗಿರುವಂತಹ ಆಡಿಯೋ. ನ್ಯೂಸ್ 18 ಮೊದಲ ಬಾರಿಗೆ ಬ್ರೇಕ್ ಮಾಡಿದಂತಹ ಆಡಿಯೋ ಇದು. ಈಗ ಈ ಆಡಿಯೋ ಸುದ್ದಿ ಏನಿದೆ ರಾಷ್ಟ್ರವ್ಯಾಪಿ ಹಬ್ಬಿದೆ. ಜಮೀರ್ ಅಹಮದ್ ಎನ್ನಲಾದ ಆಡಿಯೋ ಏನಿದೆ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಆಡಿಯೋ ಇದು. ಮತದಾನದ ದಿನವೇ ಮಾತನಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ತಮ್ಮದೇ ಪಕ್ಷದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರ ಜಮೀರ್ ಅಹಮದ್ ಖಾನ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿರೋದು. ಕಾಂಗ್ರೆಸ್ ವಿರುದ್ಧ ಮತ ಹಾಕಿಸಿದ್ರ ಜಮೀರ್ ಅಹಮದ್ ರದ್ದು ಎನ್ನಲಾಗಿರುವಂತಹ ಆಡಿಯೋ ಏನಿದೆ ಈಗ ವೈರಲ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಜಮೀರ್ ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಪದೇ ಪದೇ ಕೇಳಿ ಬರ್ತಾ ಇತ್ತು. ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಈಗ ಅದಕ್ಕೆ ಪೂರಕ ಅನ್ನೋ ರೀತಿ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿದೆ. ಕೆಎಂಡಿಸಿ ನಿರ್ದೇಶಕರ ಜೊತೆಗಿನ ಮಾತು, ಕೆಎಂಡಿಸಿಯ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆಗಿನ ಮಾತು ವೈರಲ್ ಆಗಿರೋದು. ನ್ಯೂಸ್ 18 ನಲ್ಲಿ ಸ್ಫೋಟಕ ಆಡಿಯೋ ಪ್ರಸಾರ ಮಾಡಲಾಗಿದೆ. ನ್ಯೂಸ್ 18 ಈ ಒಂದು ವೈರಲ್ ಆಡಿಯೋ ಬಗ್ಗೆ ಸುದ್ದಿಯನ್ನ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರ ಜಮೀರ್ ಅನ್ನುವಂಥ ಪ್ರಶ್ನೆಗೆ ಪೂರಕ ಅನ್ನೋ ರೀತಿ ಅವರದ್ದು ಎನ್ನಲಾಗಿರುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಬಿಜೆಪಿಗೆ ಬೆಂಬಲಿಸೋಕೆ ಎಸ್ಡಿಪಿಐ ಜೊತೆ ಕೈ ಜೋಡಿಸಿದ್ರ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಸೋಲ್ತಾರೆ ಅಂತ ಇವರು ಹೇಳಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಜಮೀರ್ ತಂತ್ರದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಮೊದಲೇ ಮಾಹಿತಿ ಸಿಕ್ಕಿತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ. ಯಾಕಂದ್ರೆ ರಿಜ್ವಾನ್ ಮತ್ತು ಸಲೀಂರನ್ನ ದಾವಣಗೆರೆಗೆ ಕಳಿಸ್ಕೊಟ್ಟಿದ್ದೆ ಸಿದ್ದರಾಮಯ್ಯನವರು. ಸೊ ಇದೆಲ್ಲ ಹಿಂಟ್ ಇದ್ದು ಅವರೇ ಕಳಿಸ್ಕೊಟ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ವೈರಲ್ ಆಗಿರುವಂತ ಆಡಿಯೋದಲ್ಲಿ ಏನಿದೆ, ಜಮೀರ್ ಏನ್ ಮಾತನಾಡಿದ್ದಾರೆ, ಬನ್ನಿ ಕೇಳ್ಕೊಂಡ್ಬರೋಣ. साहब नीचे के बूथा गया था नगर के, वहाँ पूरे 10 बूथा एक जगह 8 बूथा है। वो पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब। नहीं सुनो यहाँ दो वो हुआ तो हमने फायदा। हूँ साहब हकीकत अब ना आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने चाहिए मुझे। साहब बोलो। अब अभियान परसेंटेज नहीं है हमारा। हूँ सर। जबरदस्ती घर को बाहर बुलाने का। हूँ सर। अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसडीपी दलाओ। हूँ सर। नहीं है तो भी अच्छा है करूँ समय। हूँ सर वही सर कर रहे हैं। जबरदस्ती बुलाने का नहीं है। बुलाने का क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा हमारे दो छोकरा था ही वहाँ। वो इसकी सादिक पहलवान का वार्ड कौन दिख रही है? सादिक पहलवान का वार्ड में हमारे वो अरब कर को एक छोकरा है। वहाँ जरा माइनस होना चिन्हल के को। हाँ करते छोड़ो सब, हम उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं जीरो कर डाले उसकी वार्ड में माइनस वार्ड में माइनस करा दे साहब। करो वो कल उसके भाई कुछ पैसे दिए साहब 1.5 लाख रुपए। चिचेरा भैया पलान कर को पैसे देखो तो क्या करता मालूम नहीं है। वार्ड में ये बूथा में ये कुकर को पढ़ना कर बोल को बात कर को दी। कुकर कुछ चल रहा था ज्यादा, डायमंड का उनका कम है, मैक्सिमम कुकर है सर। आगे तो ओवरऑल लिए तो कुकर है पूरा ऐसा चल रहा था। उसे सीना बात करे बोला कि साहब मैं मिला था अगर सुबह को वो फील्ड में सब होकर बोलिया मैं ऐसा करती हूँ बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದು ಏನು ಗೊತ್ತಾಗತ್ತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗ್ರ ಬೋಲ್ भेजा मैं। नहीं आप कांग्रेस वाले क्या बोल रहे थे हार माननी क्या? उन्हें कल हार मान लेना साहब ने रात को
मजबूर हो गया मैंने, तुमने फोन करता कर समझाता मैं रात को, और ಯಾರಂಗ ಆಗ್ತದೆ ಸ್ವಿಚ್ ಆಫ್ ಗಿಚ್ ಆಫ್ ಸರ್ ಏನು ಮಾಡ್ತಾ ಇಲ್ಲ, ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂತ फोट ಆಗ್ತಾರೇನು ಖರಾಬಾಗೈತಿ. नहीं मुझे रात में 10:15 बजे फोन करे मुझे, ಗುರು ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ. ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್, ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ. ಏನ್ರಿ ದುಡ್ಡು ತಗೊಳ್ಳೋದು, ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಕಯ. ಸುಂಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು. ನೀನು ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ. ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯ ಮಾಡಿದೆಲ್ಲ ಅರೇಂಜ್ ಮಾಡಪ್ಪ, ಸ್ವಲ್ಪ ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್? ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಅದು ನೋಡ್ತೀನಿ ನಾನು ರೊಕ್ಕ ಫೋನ್. कांग्रेस वाले मिले साहब रात को, बोल रहे थे ऐसा काम भी फाइट ना पीछे ले रहे नहीं, वो कर रहे नहीं, कर रहे नहीं कर को ಕೇಳಿಸ್ಕೊಂಡ್ರಲ್ವಾ? ಇದು ಜಮೀರ್ ಅಹಮದ್ ರದ್ದು ಎನ್ನಲಾಗಿರುವಂತಹ ಆಡಿಯೋ. ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಖುದ್ದು ಜಮೀರ್ ಅಹಮದ್ ಖಾನ್ ಅವರೇ ಮಾಡಬೇಕು. ಅದರ ಜೊತೆಗೆ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಕೂಡ ಆಗಬೇಕು. ಈ ಒಂದು ಆಡಿಯೋ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರುವಂತದ್ದು ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ. ಮೊದಲಿಗೆ ಬ್ರೇಕ್ ಮಾಡಿರುವಂತದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಈ ಒಂದು ಜಮೀರ್ ಅಹಮದ್ ರದ್ದು ಎನ್ನಲಾಗಿರುವಂತಹ ಆಡಿಯೋ ಬಗ್ಗೆ ನಾವು ಮೊಟ್ಟ ಮೊದಲ ಬಾರಿಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈ ಸುದ್ದಿ ಏನಿದೆ ಈಗ ರಾಷ್ಟ್ರವ್ಯಾಪಿ ಹಲ್ಚಲನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇತ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್. ಯಾವಾಗ ಎಲ್ಲ ಡೆವಲಪ್ಮೆಂಟ್ ಗಳಾಗುತ್ತೆ ನೋಡಿ ಬೆಳಗ್ಗೆಯ ಸಂದರ್ಭದಲ್ಲಿ, ತತ್ಕ್ಷಣ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಜಮೀರ್ ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು. ಆಡಿಯೋ ವೈರಲ್ ಕೇಸ್ ಬಗ್ಗೆ ಜಮೀರ್ ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ನಾನು ಪಕ್ಷ ವಿರೋಧಿ ಕೆಲಸವನ್ನ ಮಾಡಿಲ್ಲ, ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆ ನೀಡಿದ್ದಾರೆ ಜಮೀರ್ ಅಹಮದ್. ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ಅವ್ರಿಗೂ ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸ ಇಲ್ಲಿ ಜಮೀರ್ ಅವರು ಮಾಡಲೇಬೇಕಾಗಿದೆ. ಸೊ ಹಾಗಾಗಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಈಗ ಮೊಟ್ಟ ಮೊದಲ ಬಾರಿಗೆ ಮಾಡಬೇಕಾದಂತಹ ಕೆಲಸ ಏನು? ಈಗ ಇದು ಅವರದ್ದು ಎನ್ನಲಾಗಿರುವಂತ ಆಡಿಯೋ ವೈರಲ್ ಆಗ್ತಿದೆ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಪಕ್ಷ ವಿರೋಧಿ ಚಟುವಟಿಕೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಜಮೀರ್ ರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಡಿಯೋ ಬಗ್ಗೆ ಡಿಕೆ ಶಿವಕುಮಾರ್ ನೋ ರಿಯಾಕ್ಷನ್, ಪ್ರತಿಕ್ರಿಯೆಯನ್ನ ನೀಡದೆ ಹೊರಟು ಹೋಗಿದ್ದಾರೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು. ಜಮೀರ್ ರದ್ದು ಎನ್ನಲಾಗಿರುವಂತಹ ಆಡಿಯೋ ಬಗ್ಗೆ ಮಾಧ್ಯಮದವರು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ಆದ್ರೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನ ಕೊಡದೆ, ಏನು ರಿಯಾಕ್ಷನ್ ಕೊಡದೆ ಅಲ್ಲಿಂದ ತೆರಳಿದ್ದಾರೆ. ಅಂದ್ರೆ ಇಲ್ಲಿ ನಾನು ಏನು ಕೂಡ ಮಾತನಾಡಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಸ್ಪಷ್ಟನೆ ಖುದ್ದು ಜಮೀರ್ ಅವರೇ ಕೊಡಬೇಕು ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಿರುವಂತಹ ಮಾತು. ಎಲೆಕ್ಷನ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ದಾವಣಗೆರೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ದಾವಣಗೆರೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ದಾವಣಗೆರೆ ಎಲೆಕ್ಷನ್ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಜಮೀರ್ ರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವೈರಲ್ ಬಗ್ಗೆ ಮೊಹಮ್ಮದ್ ಸಿರಾಜ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವೈರಲ್ ಆಡಿಯೋ ನಮ್ಮದಲ್ಲ ಅಂತ ಸ್ಪಷ್ಟನೆ ಕೊಡಿರುವಂತದ್ದು. ಜಮೀರ್ ಅಲ್ಲಿ ಸಿರಾಜ್ ಜೊತೆ ಮಾತನಾಡಿರುವಂತದ್ದು. ಸೊ ಹಾಗಾಗಿ ಖುದ್ದು ಸಿರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಷಡ್ಯಂತರ ನಡೆಸಲಾಗಿದೆ, ಅದು ನಾವು ಮಾತನಾಡಿದ ಆಡಿಯೋ ಅಲ್ವೇ ಅಲ್ಲ, ವೈರಲ್ ಆಗಿರೋದು ಡಮ್ಮಿ ಆಡಿಯೋ ಅಂತ ಹೇಳಿಕೊಂಡು ಸಿರಾಜ್ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವೈರಲ್ ಆಗಿರೋ ಆಡಿಯೋ ಡಮ್ಮಿ, ಇದು ನಾವು ಹಂಗ್ ಮಾತನಾಡಿಲ್ಲ, ನಾವು ಮಾತನಾಡೇ ಇಲ್ಲ, ನಾವು ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡಿದ್ದೀವಿ. ಈಗ ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತರವೇ ನಡೆದಿದೆ. ಕೆಎಂಡಿಸಿ ನಿರ್ದೇಶಕ ಸಿರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಮೀರ್ ರದ್ದು ಎನ್ನಲಾಗಿರುವಂತಹ ಆಡಿಯೋದಲ್ಲಿ ಜಮೀರ್ ಮಾತನಾಡಿರುವಂತದ್ದು
ಕೆಎಂಡಿಸಿ ನಿರ್ದೇಶಕ ಸಿರಾಜ್ ಜೊತೆ ಅನ್ನುವಂಥದ್ದು ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆಯಲ್ಲ. ಖುದ್ದು ಕೆಎಂಡಿಸಿ ನಿರ್ದೇಶಕ ಸಿರಾಜ್ ಇಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣ, ಈಗ ಜಮೀರ್ ರದ್ದು ಎನ್ನಲಾಗಿರುವಂತಹ ಆಡಿಯೋ ಏನಿದೆ, ಮೊದಲ ಬಾರಿಗೆ ನ್ಯೂಸ್ 18 ಬ್ರೇಕ್ ಮಾಡುತ್ತೆ ಈ ಒಂದು ಆಡಿಯೋ ಬಗ್ಗೆ. ಈಗ ರಾಷ್ಟ್ರವ್ಯಾಪಿ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈಗ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಜಮೀರ್ ಅವರು ಮಾಡಿದ್ದಾರಾ ಅಥವಾ ಮುಂದೆ ಮಾಡಬಹುದಾ? ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ನ್ಯೂಸ್ 18ನಲ್ಲಿ ಬಿತ್ತರವಾಗಿರತಕ್ಕಂಥ ಈ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನಿದೆ, ಜಮೀರ್ ಸಂಬಂಧಪಟ್ಟಂತ ಸುದ್ದಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದುಗೆ ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬಂದಿತ್ತು. ಆದರೆ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿ ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ಬೆಂಬಲವಾಗಿ ನಿಂತಿದ್ರು. ಹಾಗಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ಆಗಿರಲಿಲ್ಲ. ಈಗ ಜಮೀರ್ ಅಹಮದ್ ಅವರು ಮಾತಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋ ಏನಿದೆ, ಈಗ ಎಲ್ಲ ಒಂದ್ ಕಡೆ ಅವ್ರ ಅಲ್ಲಿ ಆಪ್ತ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅಲ್ಲಿ ಲೀಡ್ ಕಡಿಮೆ ಆಗುವಂತದ್ದು, ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ ವಿರುದ್ಧವಾಗಿ ಮತ ಹಾಕುವಂತದ್ದು, ಹೀಗೆ ಸಾಕಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ. ಹಾಗಾಗಿ ಈಗ ಅವ್ರದ್ದು ನಿಜಾನ ಇಲ್ವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಚರ್ಚೆ ಗ್ರಾಸವಾಗಿದೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದಿದ್ದಾರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಕೂಡ ಜಮೀರ್ ಅಹಮದ್ ಅವರು ಮಂತ್ರಿ ಆಗಬೇಕು ಮತ್ತೆ ಡಿಸಿಎಂ ಆಗಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಈಗ ಜಮೀರ್ ಅಹಮದ್ ಅವರು ಮಾತಾಡಿದ್ದಾರೆ ಅನ್ನುವಂತ ಆಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಸಹಜವಾಗಿಯೇ ಈ ಒಂದು ಆಡಿಯೋ ಜಮೀರ್ ಅಹಮದ್ ಅವರಿಗೆ ಬರುವಂತ ದಿನಗಳಲ್ಲಿ ಎಲ್ಲೊಂದ್ ಕಡೆ ಕುತ್ತು ತರಬಹುದು ಅನ್ನುವಂಥದ್ದು ಈಗ ರಾಜ್ಯ ರಾಜಕೀಯದಲ್ಲಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತ್ತು. ಹಾಗಾಗಿ ನಜೀರ್ ಅಹಮದ್ ಆಗಿರಬಹುದು, ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಶಿಸ್ತು ಕ್ರಮ ಕೂಡ ಕೈಗೊಂಡಿದೆ. ಮತ್ತೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಮೀರ್ ಅಹಮದ್ ವಿರುದ್ಧವಾಗಿ ಆರೋಪ ಕೇಳಿ ಬಂದಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ರು, ಅಂದಿನ ಮುಖ್ಯಮಂತ್ರಿಗಳಾಗಿದ್ರು ಆಗ. ಆದ್ರೆ ಸಿದ್ದರಾಮಯ್ಯ ಎಲ್ಲೊಂದ್ ಕಡೆ ಸ್ಪಷ್ಟನೆಯನ್ನು ತೆಗೆದುಕೊಂಡು ಎಲ್ಲೊಂದ್ ಕಡೆ ಕ್ರಮ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೂಡ ಮುಂದಾಗಲಿಲ್ಲ. ಆಪ್ತರ ಅನ್ನೋ ಕಾರಣಕ್ಕೋಸ್ಕರವಾಗಿ ಸೈಲೆಂಟ್ ಆಗಿದ್ರು. ಈಗ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಬೇಕು ಮತ್ತೆ ಮತ್ತೊಂದು ಕಡೆ ಡಿಸಿಎಂ ಆಗುವಂತ ಒಂದು ಸಂದರ್ಭದಲ್ಲೇ ಜಮೀರ್ ಅಹಮದ್ ಅವರು ಏನು ಮುಂದಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೂಡ ಕೈ ತಪ್ಪೋದು, ಡಿಸಿಎಂ ಹುದ್ದೆಗಳು ಕೂಡ ಸಿಗೋದಿಲ್ಲ ಈ ಒಂದು ಆಡಿಯೋದಿಂದ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಹಾಗಾಗಿನೇ ಈಗ ಆಡಿಯೋ ಹೊರಗಡೆ ಬಂದ ಕೂಡಲೇ ಜಮೀರ್ ಅಹಮದ್ ಅವರು ಎಲ್ಲ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಆತಂಕಗೊಂಡಿರುವಂತದ್ದು. ಹಾಗಾಗಿನೇ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳ ನಿರ್ಗಮಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮನೆಗೆ ತೆರಳಿ ಅಲ್ಲಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಈ ಒಂದು ಆಡಿಯೋದಲ್ಲಿ ಮಾತಾಡಿರುವಂತದ್ದು ನಾನಲ್ಲ, ಇದನ್ನ ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನು ಕೂಡ ಮಾಡಲಾಗಿದೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಇದೀಗ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹಮದ್ ಅವರು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸ್ಪಷ್ಟನೆಯನ್ನ ಈಗ ಸಿದ್ದರಾಮಯ್ಯ ಕೂಡ ತೆಗೆದುಕೊಂಡಿದ್ದಾರೆ. ಅಂತಿಮವಾಗಿ ಸಿದ್ದರಾಮಯ್ಯ ಈಗ ದೆಹಲಿಗೂ ಕೂಡ ಹೋಗಿರುವಂತದ್ದು. ದೆಹಲಿಯಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಚರ್ಚೆ ಆದಂತ ಸಂದರ್ಭದಲ್ಲಿ ಏನಾದ್ರೂ ಈ ಒಂದು ಆಡಿಯೋ ನಿಜಕ್ಕೂ ಕೂಡ ಜಮೀರ್ ಅಹಮದ್ ಅವರು ಅನ್ನುವಂಥದ್ದು ಏನಾದ್ರೂ ರಾಜ್ಯ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನಾದ್ರೂ ಸಾಬೀತುಪಡಿಸಿಕೊಂಡೇ ಆದಲ್ಲಿ ಅಂತಿಮವಾಗಿ ಜಮೀರ್ ಅಹಮದ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸಂಪುಟದಿಂದ ಸೇರಿಸಿಕೊಳ್ಳುವಂತದ್ದು, ಮತ್ತೊಂದು ಕಡೆ ಡಿಸಿಎಂ ಹುದ್ದೆಯಿಂದ ಕೊಡದೇ ಇರುವಂತ ನಿಟ್ಟಲ್ಲಿ ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ನಿರ್ಣಯವನ್ನ ತೋರುವಂತ ಸಾಧ್ಯತೆ ಇದೆ. ಈಗಾಗಲೇ ಕೆಎಂಡಿಸಿ ನಿರ್ದೇಶಕರಾಗಿರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಜಮೀರ್ ಅಹಮದ್ ಅವರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಮಾತನ್ನು ಕೂಡ ಈಗಾಗಲೇ ಮೊಹಮ್ಮದ್ ಸಿರಾಜ್ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಆಡಿಯೋ ವೈರಲ್ ಆದ ಬಳಿಕವಾಗಿ ಜಮೀರ್ ಅಹಮದ್ ಅವರು ಎಲ್ಲೂ ಕೂಡ ಮಾತಾಡುವಂತ ನಿಟ್ಟಲ್ಲಿ ಕೂಡ ಮುಂದಾಗಿಲ್ಲ. ಈ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಅಂದ ಕೂಡಲೇ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಅವರು ಬಂದು ಮಾಧ್ಯಮಗಳ ಜೊತೆ ಮಾತಾಡಿ ಸ್ಪಷ್ಟನೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ನಾನು ಯಾವುದೇ ಒಂದು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ ಅಂತದ್ದು. ಈಗ ಅವರು ಮಾತಾಡಿದ್ದಾರೆ ಅನ್ನೋ ಒಂದು ಆಡಿಯೋ ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದ್ ರೀತಿ ಸಿದ್ದರಾಮಯ್ಯ ಟೀಮ್ ನಲ್ಲಿ ಇರತಕ್ಕಂತ ನಾಯಕರೇ ಈಗ ಏನಾದ್ರು ಈ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ಅನ್ನೋದು ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿದೆ. ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಬೆಳಗ್ಗೆ ಆಡಿಯೋ ವೈರಲ್ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಜಮೀರ್ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅವರ ಬಳಿ ಹೋಗಿ ಸ್ಪಷ್ಟನೆ ಕೊಡುವಂತ ಕೆಲಸ. ಬಟ್ ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಹೋಗಬಹುದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ 2 ಕ್ಷೇತ್ರದ ಬೈ ಎಲೆಕ್ಷನ್ ಬರುತ್ತೆ. 2 ಕ್ಷೇತ್ರದ ಬೈ ಎಲೆಕ್ಷನ್ ಅನ್ನ ಎದುರಿಸಿ ಗೆದ್ದು ಬೀಗಿದ್ರು. ಬಟ್ ಅವರ ಅತ್ಯಾಪ್ತ ಆಗಿರುವಂತಹ ಇಲ್ಲಿ ಜಮೀರ್ ಅವರ ಬೆನ್ನಿಗೆ ಚೂರಿ ಹಾಕ್ದಂಗ ಆಗುತ್ತಲ್ಲ ಇನ್ ಕೇಸ್ ಈ ಒಂದು ಆಡಿಯೋ ಜಮೀರ್ ರದ್ದು ಅಂತ ಇನ್ ಕೇಸ್ ಪ್ರೂವ್ ಆಯ್ತು ಅಂತಂದ್ರೆ ಈ ಸಂದರ್ಭದಲ್ಲಿ ಒಂದು ಸಚಿವ ಸ್ಥಾನ, ಇನ್ನೊಂದು ಡಿಸಿಎಂ ಸ್ಥಾನ, ಇದೆರಡೂ ಕೂಡ ಕೈ ತಪ್ಪುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜಮೀರ್ ಪರವಾಗಿ ನಿಲ್ಲಬಹುದಾ ಹೇಗೆ?
ಧನುಶ್ರೀ ಈಗ ಆ ರೀತಿಯಾದಂತಹ ಸಂದರ್ಭ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಅಧಿಕಾರದಲ್ಲಿ ಇಲ್ಲ, ಏನ್ ಬೇಕಾದ್ರೂ ಹೇಳಿ ಹೈಕಮಾಂಡ್ ನಾಯಕರಿಗೆ ಮನವೊಲಿಸುವಂತ ನಿಟ್ಟಿನಲ್ಲಿ ಈಗಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ. ಡಿ.ಕೆ. ಶಿವಕುಮಾರ್ಗೆ ಬಹುಶಃ ಈ ಒಂದು ವಿಚಾರ ಗೊತ್ತಿತ್ತೇನೋ, ಹಾಗಾಗಿನೇ ಈಗ ಎಲ್ಲ ಒಂದ್ ಕಡೆ ಇಷ್ಟು ತಿಂಗಳ ಕಾಲ ನಜೀರ್ ಅಹಮದ್ ಮತ್ತೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಆಪ್ತ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಕೈಯಿಂದ ಎಲ್ಲ ಒಂದ್ ಕಡೆ ಕ್ರಮ ಜರುಗಿಸುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಕೂಡ ಕ್ರಮವನ್ನು ಜರುಗಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರಲಿಲ್ಲ. ಬಹುಶಃ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದಂತ ಸಂದರ್ಭದಲ್ಲಿ ಅದು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಸಹಜವಾಗಿಯೇ ಯಾರೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ನಿಟ್ಟಿನಲ್ಲಿ ಕೂಡ ಅವರೇ ಚರ್ಚೆಯನ್ನು ಮಾಡ್ತಾರೆ. ಆಗ ಇಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಈ ಒಂದು ಆಡಿಯೋ ಬರ್ತಾ ಇದೆ, ವೈರಲ್ ಆಗ್ತಾ ಇದೆ, ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನಾದ್ರು ಹೈಕಮಾಂಡ್ ಮಟ್ಟದಲ್ಲಿ ಬಂದದ್ದೇ ಆದಲ್ಲಿ ಸಿದ್ದರಾಮಯ್ಯ ಕೂಡ ಇಲ್ಲ ಒಂದ್ ಕಡೆ ಆ ಒಂದು ವಿಚಾರದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ವಿಚಾರ ಸಿದ್ದರಾಮಯ್ಯಗೆ ಬಹಳ ಸಾಕಷ್ಟು ಮುಜುಗರವನ್ನು ತರಿಸಿದೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮೋತ್ಸವನ್ನ ದಾವಣಗೆರೆಯಲ್ಲಿ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ, ಸಕ್ಸಸ್ ಆಗೋದಕ್ಕೆ ಕಾರಣ ಯಾರು ಅಂತಂದ್ರೆ ಅದು ಎಸ್ ಮಲ್ಲಿಕಾರ್ಜುನ್ ಮತ್ತೆ ದಿವಂಗತ ಶಾಮನೂರು ಶಿವಶಂಕರಪ್ಪನವರು. ಈಗ ಎಲ್ಲ ಒಂದ್ ಕಡೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಮಗನನ್ನ ಸೋಲಿಸೋದಕ್ಕೇನೆ ಅವರ ಆಪ್ತರ ಮುಖಾಂತರವಾಗಿ ಈ ರೀತಿಯ ಕೆಲಸಕ್ಕೆ ಹೋದ್ರ ಅನ್ನೋ ಒಂದು ವಿಚಾರ ಸಹಜವಾಗಿ ಬಂದಂತ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯ ಕೂಡ ಇಲ್ಲ ಒಂದ್ ಕಡೆ ಈ ಒಂದು ವಿಚಾರದಿಂದ ಮುಜುಗರಕ್ಕೆ ಒಳಗಾಗ್ತಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಯಾವ ರೀತಿಯ ನಡೆಯನ್ನು ತೋರ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಈಗ ಡಿ.ಕೆ. ಶಿವಕುಮಾರ್ ಇರುವಂತದ್ದು ಈ ಒಂದು ವಿಚಾರ ಅವ್ರ ಕೈಯಲ್ಲಿದೆ. ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ, ಏನ್ ತೋರ್ತಾರೆ, ಅದ್ರ ಮೇಲೆ ಜಮೀರ್ ಅಹಮದ್ ಅವರ ಭವಿಷ್ಯ ನಿಂತಿರ್ತಕ್ಕಂಥದ್ದು. ಒಂದ್ ವೇಳೆ ಈ ಒಂದು ಆಡಿಯೋ ಏನಾದ್ರು ನಿಜಕ್ಕೂ ಕೂಡ ಜಮೀರ್ ಅಹಮದ್ ಅವರು ಮಾತಾಡಿದರೆ ಅನ್ನುವಂಥ ವಿಚಾರ ಏನಾದ್ರು ಸಾಬೀತಾಯಿತು ಅಂದ್ರೆ ಇವತ್ತಿನ ದೆಹಲಿ ಮಟ್ಟದಲ್ಲಿ ಬಹುಶಃ ಬರುವಂತ ದಿನಗಳಲ್ಲಿ ಅವರಿಗೆ ಡಿಸಿಎಂ ಹುದ್ದೆ ಅಲ್ಲ ಮಂತ್ರಿ ಸ್ಥಾನನೂ ಕೂಡ ಕಳೆದುಕೊಳ್ಳುವಂತ ಸ್ಥಿತಿ ಬರ್ಬೋದು. ಧನುಶ್ರೀ ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಒಂದು ಬ್ರೇಕಿಂಗ್